ನಮ್ಮ ತಾಲೂಕಿನ ಇಬ್ಬರು ನಾಯಕರನ್ನ ಒಟ್ಟುಗೂಡಿಸಿ ಅವರ ಮುಖೇನ ಬಾಲಕೃಷ್ಣ ಮತ್ತು ಮಂಜುನಾಥ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯತಕ್ಕಂಥ ವಿಶೇಷತೆಗಾಗಿ ನಾನು ಅವರಿಗೆ ಧನ್ಯವಾದ ಹೇಳ್ತೇನೆ. ಅದೇ ರೀತಿ ಅವರಿಬ್ಬರು ಕೂಡ ಬಂದು 4 ಮಾತು ನನ್ನ ಬಗ್ಗೆ ಆಡಿದ್ದಕ್ಕಾಗಿ ನನ್ನ ಪರವಾಗಿ, ನನ್ನ ಕುಟುಂಬದ ಪರವಾಗಿ, ನನ್ನ ಹಿತೈಷಿಗಳ ಪರವಾಗಿ ಆ ಇಬ್ಬರು ನಾಯಕರಿಗೆ ಮುಂದೆ ಭವಿಷ್ಯ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಕುದೂರು ಅಂತ ಹೇಳಿದ್ರೆ ವಿಶೇಷತೆ. ನಾನು ಕಂಡಂತೆ ಮಾಗಡಿ ತಾಲೂಕು ಒಂದೊಂದು ಹೋಬಳಿನೂ ಒಂದೊಂದು ವಿಶೇಷತೆ ಇದೆ. ಅದು ಕುದೂರಿನ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಇಂದಿನಿಂದ ನೋಡಿದ್ದೇವೆ, ಹಳ್ಳಿಯಿಂದ ಡೆಲ್ಲಿವರೆಗೂ ಮಾತಾಡ್ತಕ್ಕಂಥ ರಾಜಕೀಯ ಪ್ರಜ್ಞೆ ಇರ್ತಕ್ಕಂಥ ಒಂದು ಭಾಗ ಅಂತ ಹೇಳಿದ್ರೆ ಅದು ಕೊಡೂರು ಅಂತಕ್ಕಂಥದ್ದು ನಾವು ಕಂಡಿದ್ದೇವೆ. ಈ ಭಾಗದಲ್ಲಿ ಒಂದು ಮಾತು ಹೇಳಿದ್ರು ದಯಾನಂದ್ರ ಅವರು, ನಮ್ಮ ಹಿಂದೆ ಈ ಜಾಗದಲ್ಲಿ ಕಾಂಗ್ರೆಸ್ ಬಾವುಟ ಕಟ್ಟಿಸ್ತಾ ಇರಲಿಲ್ಲ, ಕಾಂಗ್ರೆಸ್ಗೆ ಕಚೇರಿ ಉದ್ಘಾಟನೆಗೆ ಬಿಡ್ತಾ ಇರಲಿಲ್ಲ. ಆದರೆ ಮೊದಲನೇ ಒಂದು ವಿಶೇಷತೆ ಹೇಳಬೇಕು ಅಂತ ಹೇಳಿದ್ರೆ, ಪ್ರಾರಂಭದಲ್ಲೇ ದಯಾನಂದ ಅವರು ಹೇಳ್ತಾ ರೇವಡಿ ರೇವಣ ಅಂದ್ಬಿಟ್ರು. ನನಗೂ ಒಂಥರ ಭಯ ಆಯಿತು. ಅದು ಒಂದು ಉದಾಹರಣೆ ಒಂದು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಕ್ಷೇತ್ರದಲ್ಲಿ ನನಗೆ ಮೊದಲನೇ ಸಾರಿ ಚುನಾವಣೆಗೆ ಅವಕಾಶ ಮಾಡಿದಂಥ ಕೀರ್ತಿ, ನನ್ನನ್ನು ಕರ್ಕೊಂಡೋಗಿ ಬಯಲಿಯವರಿಗೆ ಹೇಳಿ ನನಗೆ ಟಿಕೆಟ್ ಕೊಡಿಸಿದಂಥ ನನ್ನ ಆತ್ಮೀಯ ಹಿರಿಯ ಸೋದರರು ಕೆ ಎಂ ನಾಗರಾಜ್ ಅವರು ಇಲ್ಲೇ ಇದ್ದಾರೆ. ಅವರ ಒಂದು ಸಮಯೋಚಿತ ಚಿಂತನೆಯಿಂದಾಗಿ ಅವ್ರು ಭಾಳಷ್ಟು ವಿಷಯಗಳನ್ನ ದಯಾನಂದ್ ಹೇಳಿದ್ದಾರೆ. ನಾನು ಯಾವತ್ತೂ ಸರ್ಕಾರಿ ನೌಕರಾಗಿ 60 ವರ್ಷಕ್ಕೆ ರಿಟೈರ್ಡ್ ಆಗಿ 15 ವರ್ಷ ಮನೇಲಿ ಇರಬೇಕಾಗಿತ್ತು. ಆದರೆ ಅದನ್ನು ತಪ್ಪಿಸಿದವರು ನಾಗರಾಜ್ ಅವರು ಅಂತ ಹೇಳೋದಕ್ಕೆ ಸಂತೋಷ. KS ಪಾಸ್ ಮಾಡಿದ್ದೆ, ಅಸಿಸ್ಟೆಂಟ್ ಕಮಿಷನರ್ ದೇವರಾಜ್ ಅರಸು ಅವರು ಅಸಿಸ್ಟೆಂಟ್ ಕಮಿಷನರ್ ಕೊಡ್ತಿದ್ರು, ತಹಸೀಲ್ದಾರ್ ಅವರ ಫಸ್ಟೇ ಆಗ್ತಿದೆ. ಆದರೆ ಸ್ಪೆಷಲ್ DC ಆಗಿ ರಿಟೈರ್ಡ್ ಆಗ್ಬೋದಾಗಿತ್ತು, ಅದು ಬೇರೆ. ನನ್ನನ್ನು ಪಾಸ್ ಆಗಿದ್ದಂಥ ರಿಟರ್ನ್ ಪಾಸ್ ಆಗಿದ್ದಂಥ ವೈಭವ ಬಿಡದೆ ಕರ್ಕೊಂಡೋಗಿ ಮನೇಲಿ ಕೂರಿಸ್ಕೊಂಡು, ನಿನ್ನಲ್ಲಿ ನಾಯಕತ್ವ ಗುಣ ಇದೆ, ನಿನ್ನ ರಾಜ್ಯಕ್ಕೆ ನಿನ್ನ ಸಮಾಜಕ್ಕೆ ಕೆಲಸ ಮಾಡುವಂತ ಹೇಳಿದವರು ನನ್ನ ನಾಯಕರಾದಂಥ ನಾಗರಾಜರು. ಅಂದು ಅವ್ರು ಕೊಟ್ಟಂಥ ಸಲಹೆ ಮೇರೆಗೆ ವೀರಪ್ಪ ಮೊಯ್ಲಿಯವರ ಆಶೀರ್ವಾದದಿಂದ ಮಾನ್ಯ ಬಾಲಕೃಷ್ಣ ಅವರು ಹೇಳಿದಾಗೆ ಚೆನ್ನಪ್ಪನವರು ಕಾಂಗ್ರೆಸ್ನಿಂದ ಗೆದ್ದು ಬಿಡ್ತಾರೆ ಅಂತ ಬಂದಂಥ ಸಂದರ್ಭದಲ್ಲಿ ನಾನು ನಾಗರಾಜರು ಕನಕಪುರಕ್ಕೆ ಹೋದರು. ಕನಕಪುರದ ಅವರ ಅಜ್ಜಿ ಮನೆಯಲ್ಲಿ ರಾತ್ರಿ 1 ಗಂಟೆವರೆಗೂ ಬೇಡ್ಕೊಂಡು, ಸ್ವಾಮಿ ನಾವೆಲ್ಲ ವಿದ್ಯಾರ್ಥಿ ನಾಯಕರು, ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ಆಸೆ ಇರಲಿಲ್ಲ, ಗೊತ್ತೂ ಇರಲಿಲ್ಲ. ಕೇಳ್ಕೊಂಡ್ವಿ, ಭಾಳಷ್ಟು ಕೇಳ್ಕೊಂಡ್ವಿ. ಇಲ್ಲಪ್ಪ, ನನಗೆ ಮನಸ್ಸು ಬೇಜಾರಾಗಿದೆ. ಅವ್ರು ಹಿರಿಯರು, ಅವ್ರ ಚಿಂತನೆಗಳ ಬೇರೆ. ಬಟ್ ಅವರು ಕೂಡ ಯಾವತ್ತೂ ಕೆಟ್ಟ ಹೆಸರು ತಗೊಂಡಂಥ ರಾಜಕಾರಣಿ ಅಲ್ಲ. ಇವತ್ತಿನ ರಾಜಕಾರಣಿಗಳ ಥರ ಡೆವಲಪ್ಮೆಂಟ್ ಮಾಡೋ ರಾಜಕಾರಣಿ ಅಂದರೆ, ಡೆವಲಪ್ಮೆಂಟ್ ಅಂದರೆ ಜಮೀನ್ ರಾಜಕೀಯ ಮಾಡಿದವರಲ್ಲ, ಅವರು ಜನಸೇವೆ ಮಾಡ್ಕೊಂಡು ಬಂದವರು. ಅಂಥವ್ರು ಅವತ್ತು ಇಲ್ಲಪ್ಪ, ಒಂದು ಮಾತು ಹೇಳೋದು ನಾಗರಾಜ ಬಂದೆ, ನೀನೇ ವಿದ್ಯಾರ್ಥಿ ನಾಯಕ ಆಗಿದ್ದೆ, ಹೋಗಿ ಅಲ್ಲಿನೇ ಮೇಲೆ ಆಯ್ತು ಅಂದರು. ಆ ಮಾತು ನನಗೆ ಇವತ್ತು ಆಶೀರ್ವಾದ ಆಗಿದೆ. ಅದೇ ರೀತಿ ಅವ್ರ ತಾಯಿಯವರ ಆಶೀರ್ವಾದ ನನ್ನ ಮೇಲಿದೆ, ಬಾಲಕೃಷ್ಣ ಅವ್ರ ತಾಯಿಯವರ ಆಶೀರ್ವಾದ. ಅಂದು ಇಲ್ಲಿ ಇಬ್ಬರು ನಾಯಕರು ಕೊಡ್ತಿದ್ದಾರೆ. ಮಂಜುನಾಥ್ ವಿಶೇಷ ಬೇರೆ. ಮಂಜುನಾಥ್ ಏನಾಯಿತು, ನಾನು ಮಾಗಡಿ ಬಿಟ್ಟಂಥ ಸಂದರ್ಭದಲ್ಲಿ ಬಾಲಕೃಷ್ಣ ಅವ್ರನ್ನೆಲ್ಲ ಸೆಲೆಕ್ಷನ್ ಮಾಡುವಂಥ ತಾಕತ್ತಿರೋರು ಮಾಗಡಿಯವರು ಬೇಡ ಅವರು. ಆವಾಗ ನಾವೆಲ್ಲ ಪ್ರಯತ್ನ ಮಾಡಿ ಮಂಜುನಾಥ್ ಕೇಳ್ಕೊಂಡು ಮಂಜುನಾಥ್ ಪಾತ್ರ ಕರೆದಾಗ ಆತನಿಗೆ ನನ್ನ ಆಶೀರ್ವಾದ ಇತ್ತು ಬಂತು. ಇವತ್ತು ಅದೇ ಮಾತಾಡಿದ್ರೆ ನನಗೆ ಕಷ್ಟ ಆಗುತ್ತೆ ಅನ್ನೋದು ಅನಿಸ್ತಿಲ್ಲ. ಯಾಕೆ ಹೇಳಿದ್ರೆ, ನಾನು ಪಕ್ಷದ ವಿಚಾರದಲ್ಲಿ ಎಲ್ರಿಗೂ ಗೊತ್ತು. ಒಂದು ದಿವಸ ನಾನು ಬಾಯಿ ಬಿಟ್ಟು ನಾನು ವಿರೋಧ ಮಾಡಿರೋನಲ್ಲ, ನನ್ನ ಕನಸದಲ್ಲೂ ಕಂಡಿರೋಲ್ಲ. ಆತನ ಆಸೆ, ಆತನ ಸಂತೋಷ ಬೇರೆ ವಿಷಯ. ಆದರೆ ನನ್ನ ಅನಿಸಿಕೆಯನ್ನು ಹೇಳಬೇಕಿಲ್ಲ. ಅದೇ ರೀತಿ ಬಾಲಕೃಷ್ಣ ಅವರು ನಾವು 30 ವರ್ಷ ಹೊಂದಾಡಿದವರು. ಆದರೆ ಅದೇ ಬಾಲಕೃಷ್ಣ ಚುನಾವಣೆ ನಿಂತಾಗ ಕಾಯ ವಾಚ ಮನಸ್ಸ ಕೆಲಸ ಮಾಡುವಂಥದ್ದನ್ನು ನಿದರ್ಶನ ನೀವೆಲ್ಲ ಇಲ್ಲೇ ಇದ್ದೀರಿ. ಅದು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದರಲ್ಲೂ ವಿಶೇಷವಾಗಿ ಕುದೂರು ಭಾಗಕ್ಕೆ ಬಂದು ಕ್ಯಾನ್ವಾಸ್ ಮಾಡಬೇಕು ಅಂತ ತಪಾಸಣೆ ಕೇಳ್ಕೊಂಡಾಗ ಇಲ್ಲಿ ಹಳ್ಳಿಗೂ ಹೋಗಿ ಬಂದಂಥದ್ದು
ನನಗೂ ಕೂಡ ಹೆಮ್ಮೆ ಇದೆ. ಜನ ಅತಿ ಹೆಚ್ಚು ಮತವನ್ನು ತಾವು ಅವತ್ತು ಬಾಲಕೃಷ್ಣ ಕೀಳ್ಪಾಗದಲ್ಲಿ ಕೊಟ್ಟರೆ ಇರ್ತಕ್ಕಂಥದ್ದನ್ನು ಹೇಳ್ತಾ, ರಾಜಕೀಯದಲ್ಲಿ ಯಾರು ಶತ್ರುಗಳು ಅಲ್ಲ, ಯಾರು ಮಿತ್ರರು ಅಲ್ಲ. ಸಮಯದಲ್ಲಿ ಏನೇನು ಆಗಬೇಕಾಗುತ್ತೆ. ಆದರೆ ನಮ್ಮತನವನ್ನು ಉಳಿಸ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ಬಿಟ್ಟಿದ್ದು. ಎಲ್ರಿಗೂ ಅದನ್ನು ಹೇಳೋಕ್ಕಾಗಲ್ಲ. ಈಗ ಅಧಿಕಾರಕ್ಕೋಸ್ಕರ ಬೇರೆ ಬೇರೆ ಪಕ್ಷಕ್ಕೆ ಹೋಗ್ತಾರೆ, ಅವ್ರನ್ನ ನಾನು ಯಾಕೆ ಅಂತ ಕೇಳೋಕ್ಕಾಗಲ್ಲ. ಆದರೆ ನನಗೆ ಜೀವ ಕೊಟ್ಟಿದ್ದು, ನನಗೆ ರಾಜಕೀಯ ಸ್ಥಾನಮಾನ ಕೊಟ್ಟಿದ್ದು, ನನ್ನಂತೂ ನಮ್ಮನ್ನು ರಾಜ್ಯಕ್ಕೆ ತೋರಿಸಿದ ಪಾರ್ಟಿ ಪಕ್ಷ ಕಾಂಗ್ರೆಸ್ ಅದಕ್ಕೆ ಮುಸುಗಿರೋವರೆಗೂ ನನ್ನ ಕೆಲಸ ನಾನು ಮಾಡ್ತೇನೆ. ನನ್ನ ಬಗ್ಗೆ ಭಾಳಷ್ಟು ವಿಶೇಷತೆಗಳನ್ನು ತಾವು ಹೇಳಿದ್ದೀರ. ಆದರೆ ನಾನು ಮತ್ತೆ ಅದನ್ನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಆದರೆ ಒಂದಂತೂ ಸಂತೋಷ, ಮಾಗಡಿಯ ನಾನು ಎಲ್ಲೇ ಹೋದರೂ ಕೂಡ ಮಾಗಡಿ ರೇವಣ್ಣನೇ ಹೊರತು ಬೆಂಗಳೂರಾಗಲಿ ಭೋಪಾಲ್ ಎಲ್ಲ ಕಡೆ ಹೋಗ್ತಿದ್ದಾರೆ. ಇವತ್ತು ಶಫರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ ಅಂತ ಹೇಳಿ ಬ್ಲಡ್ ಸ್ಟಿಕ್ಕರ್ನಲ್ಲಿ ಮಾಡ್ತಾರೆ. ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು. ಸಮಾಜದ ಕೆಲಸ ಕೂಡ ಮಾಡಿದ್ದೇನೆ. ರಾಜ್ಯದಲ್ಲಿ ಸಮಾಜ ಕಟ್ಟೋ ಕೆಲಸ ಮಾಡಾದ್ಮೇಲೆ ರಾಷ್ಟ್ರದಲ್ಲಿ ಕಟ್ಟಬೇಕು ಅನ್ನೋ ದೃಷ್ಟಿಯಿಂದ ಶಫರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ ಅಂತ ಈ ರಾಷ್ಟ್ರದಲ್ಲಿ 12 ಕೋಟಿ ಸಮಾಜ ಇರ್ತಕ್ಕಂಥದ್ದು ಒಗ್ಗೂಡಿಸೋ ಕೆಲಸವನ್ನು ಮಾಡಿದ್ದೇನೆ. ಅದಕ್ಕಾಗಿ ರಾಷ್ಟ್ರದ ಯಾವುದೇ ಮೂಲೆಗೆ ಹೋದರೂ ನನ್ನ ಹೆಸರು ಇದೆ ಅಂತ ನಿಮ್ಮುಂದೆ ಹೇಳೋಕ್ಕೆ ಸಂತೋಷ ಪಡ್ತೀನಿ. ಅದಕ್ಕೆ ಆಳ್ಕಲ್ಸ್ ಯಾರಪ್ಪ ಅಂತ ಹೇಳಿದ್ರೆ ನಿಮ್ಮಗಳ ಆಶೀರ್ವಾದ. ನೀವು ನನಗೆ ಗೆಲುವು ತೋರದೇ ಇದ್ದೀರ, ನೀವು ನನಗೆ ಆಶೀರ್ವಾದ ಮಾಡದೇ ಇದ್ದೀರ, ನಾನು ಬೆಳೆಯೋಕ್ಕೆ ಸಾಧ್ಯ ಇರಲಿಲ್ಲ. ಏನಲ್ಲ ಇವತ್ತು ಯತರಾಜು ಬಾಲರಾಜು ಅವರೆಲ್ಲ ಜ್ಞಾಪಿಸ್ಕೊಂಡು ಅನೇಕ ಕೇಶವ ತಂದೆ ಇರ್ಬೋದು, ಯತೀಶನ್ ತಂದೆ, ಇವರೆಲ್ಲರೂ ಬಿಲ್ಲು ದೊಡ್ಡಯ್ಯ ಇರ್ಬೋದು, ಭಾಳ ಜನ ಇದ್ದಾರೆ ಭಾಗದಲ್ಲಿ. ಎಲ್ಲ ಆ ಜನಗಳ ಒಂದು ಚಿಂತನೆ ಮತ್ತು ಅವರ ಸಹಕಾರ ಇಲ್ಲಿ ಬಂದ ತಕ್ಷಣ ಮೊದಲು ನಾವು ಬೂತ್ ಕೊಟ್ಟಿದ್ದು 100 ರೂಪಾಯಿ. ಇಲ್ಲ ರಂಗಸಮ್ಮನ ಕೂತಾರೆ 100 ರೂಪಾಯಿ ಬೂತ್ ಕೊಡ್ತಿದ್ದು. ಆ ಬೂತ್ ಕಾಸು ಇಸ್ಕೊಳ್ಳೋದು ಜನ ಬೇಡ ಹೋಗ ಬರ್ತಿದ್ದೆ ನಾವು ಕೊಡ್ತಿರೋದು. ಇವತ್ತು 100 ರೂಪಾಯಿ ಬಾಲಕೃಷ್ಣನ್ ಕೇಳೋದಕ್ಕೆ ಮಂಜನ ಕೇಳೋದಕ್ಕೆ ಗೊತ್ತಾಗುತ್ತೆ. 100 ರೂಪಾಯಿ ಒಬ್ಬರು ಇಸ್ಕೊಳ್ಳೋದು, 100 ಇಸ್ಕೊಳ್ಳೋದು, ಕಾರ್ಯಕರ್ತರು ಇಸ್ಕೊಳ್ಳೋಲ್ಲ. ಇವತ್ತು ಬೂತ್ ಹೋಗೋದು ಅಂಥ ಪರಿಸ್ಥಿತಿ ಬಂದಿದೆ. ಅಲ್ಲಿಂದ ಬೆಳೆಸಂಥ ಜನ ನೀವು ಅಂತ ಹೇಳ್ತಾ, ನನ್ನ ವಿಷಯ ಇವತ್ತು ಹೆಚ್ಚಿಗೆ ಮಾತನಾಡೋದು ಬೇಡ. ದೃಶ್ಯ ಮಾಧ್ಯಮದಲ್ಲಿ ನೋಡಿದ್ದೀರಾ, ಮಾತನಾಡಿ ಕೇಳಿದ್ದೀರಾ, ದಯಾನಂದರವರ ವಿಶೇಷತೆಯಲ್ಲಿ ಕಾರ್ಯಕ್ರಮ ನಡೆದಿದೆ. ಮತ್ತೆ ನಾನು ಮಾತಾಡೋದಕ್ಕಿಲ್ಲ. ನಾನು ಉಸಿರಿರೋವರೆಗೂ ಮಾಗಡಿ ಜನತೆ ಪರವಾಗಿರ್ತೇನೆ. ಮಾಗಡಿಯ ಕೆಲಸಕ್ಕೆ ಬಾಲಕೃಷ್ಣ ಅವರೇ ಬರಲಿ, ಮಂಜೆ ಬರಲಿ, ಯಾರೇ ಬರಲಿ, ಪಕ್ಷಾತೀತವಾಗಿ ಮಾಗಡಿ ಜನರ ಕೆಲಸ ಮಾಡ್ಕೊಡೋಕ್ಕೆ ನಾನು ಸಿದ್ಧಿದ್ದೇನೆ. ವಿಶೇಷವಾಗಿ ನನ್ನ ಋಣ ಕಾಂಗ್ರೆಸ್ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಯಾಕೆ ಅಂತ ಹೇಳಿದ್ರೆ ತಪ್ಪಾಗಿ ಭಾವಿಸ್ಕೊಂಡು ಒಂದೊಂದು ಸಾರಿ ಕಿರುಕು ಮಾಡ್ತಾ ಬಂದಿಲ್ಲ. ನಾಯಕ ಸುಮ್ಮನೆ ಇದ್ದರೂ ಕಾರ್ಯಕರ್ತರು ಸುಮ್ಮನೆ ಅವ್ರ ಕಷ್ಟ ಆಗ್ತದೆ. ಅದು ನಿಜ. ಯಾಕೆಂದರೆ ಬೀದಿಗಿಡೋದು ಕೆಲಸ ಮಾಡೋ ಕಾರ್ಯಕರ್ತರು, ಅವ್ರ ಬಗ್ಗೆ ನಾವು ಹೊರಗೆ ತೋರಿಸ್ತಾ ಇದ್ದೀವಿ. ಅವರವರ ಪಕ್ಷ ಅವ್ರವ್ರಿಗೆ ಒಳ್ಳೆಯದು. ಆದರೆ ತಾಲೂಕಿನ ಕೆಲಸ ಆಗಬೇಕಾದಾಗ ನಾನು ನಿಮ್ಮ ಪರವಾಗಿರ್ತೇನೆ, ಅಷ್ಟು ಮಾತ್ರ ಹೇಳ್ತೇನೆ. ನಾವು ನಡೆದು ಬಂದ ದಾರಿ ಇರ್ಬೋದು, ಇವೆಲ್ಲವನ್ನು ನಾವು ಮತ್ತೆ ಮಾತಾಡೋಕ್ಕಾಗಲ್ಲ. ಆದರೆ ಒಂದು ನಾನು ನೋಡಿದ್ದು ಅಂದರೆ ಕಾರ್ಯಕ್ರಮಕ್ಕೆ ಬಂದವರು ಯಾರು ಹೋಗಿಲ್ಲ, ಕುಳಿತಿದ್ದೀರಲ್ಲ, ನಿಮಗೆ ಒಂದು ನಮಸ್ಕಾರ ಹೇಳಿ. ಯಾಕೆಂದರೆ ಕಾರ್ಯಕ್ರಮ ಮಾಡ್ತಾ ಇದ್ದಾಗ ಹೋಗ್ತಾ ಇರ್ತಾರೆ. ಅದೇ ನಮಗೆ ಸಮಸ್ಯೆ. ಅಷ್ಟು ಹೇಳಿ ಹೆಚ್ಚಿಗೆ ಮಾತನಾಡಲ್ಲ. ದಯವಿಟ್ಟು ಅವೆಲ್ಲ 3 ಗಂಟೆ ಆಗಿದೆ. ದಯಾನಂದ್ ಅವರ ಚಿಂತನೆ, ಅವರ ಕ್ರಿಯೇಟಿವಿಟಿ, ಬೇರೆ ರೀತಿಯ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಭಾಳ ಸಂತೋಷ. ಅವ್ರ ಮನಸ್ಸಿನಲ್ಲಿ ಇನ್ನೂ ಹೆಚ್ಚು ಹೇಳಬೇಕು ಅನ್ನೋ ವಿಷಯಗಳು ಇತ್ತು. ಆದರೆ ಸಮಯದ ಕೊರತೆಯಿಂದ ಅದನ್ನು ಅವರು ಕಡಿಮೆ ಮಾಡಿದ್ದಾರೆ. ಸಾಕು, ಹೆಚ್ಚಿಗೆ ಆದರೂ ಕೂಡ ಅಜೀರ್ಣ ಆಗುತ್ತೆ. ಹೊಗಳಿ ಒಂದಕ್ಕೆ ಏರಿಸಬೇಡ ಅಂತೇಳಿ ಬಸವಣ್ಣವ್ರು ಹೇಳಿದ್ದಾರೆ. ಇಷ್ಟು ಹೊಗಳಿಕೆಯನ್ನು ತಡ್ಕೊಳ್ಳುವಂಥ ಇದನ್ನು ಸಮಾಧಾನದಿಂದ ಅದನ್ನು ಅನುಭವಿಸಿ ಸಂತೋಷ ಪಡುವಂಥ ಧೈರ್ಯ ದೇವರು ನಮ್ಗೆ ಕೊಡಲಿ ಅಂತೇಳಿ ಭಗವಂತನ ಕೇಳ್ಕೊಂಡು. ಯಾಕೆಂದರೆ ಹೋಗಲಿ ಹೆಚ್ಚು ಹೊಗಳ್ತಾ ಇದ್ದರೆ ಕಷ್ಟ ಆಗುತ್ತೆ. ಆ ಹೊಗಳಿಕೆಗೂ ಕೂಡ ನಾನು ಹೆಚ್ಚು ಸ್ಪಂದಿಸಿದೆ. ನಿಮ್ಮ ಹೊಗಳಿಕೆ ನನ್ನ ಮುಂದಿನ ದಾರಿಗೆ ಆಶೀರ್ವಾದ ಅಂತ ಭಾವಿಸಿ ನಿಮ್ಮೆಲ್ಲರೂ ಶುಭಕಾಮನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನಾಯಕತ್ವ ಗುಣಗಳೆಲ್ಲ ಬೆಳೆಸ್ಕೊಂಡು ಬೆಂಗಳೂರಿಗೆ ಹೋಗಿ ಅನೇಕ ಜನ ಸ್ನೇಹಿತರನ್ನ ಸಂಪಾದನೆ ಮಾಡಿ ಬೆಂಗಳೂರಿನಲ್ಲಿ ತಮ್ಮ ನಾಯಕತ್ವದ ಗುಣ
ಎಲ್ಲರಿಗೂ ಕೂಡ ಬೆರೆತು ಬಹಳ ಎತ್ತರಕ್ಕೆ ವಿದ್ಯಾರ್ಥಿ ದಶೆನಲ್ಲೇ ಮಾಗಿ ರೇವಣ್ಣ ಅವರು ಅಂತ ಹೇಳಿದ್ರೆ ಗ್ಯಾಸ್ ಕಾಲೇಜ್ ಅಂತದ್ದು ಸೈನ್ಸ್ ಗ್ಯಾಸ್ ಅಂದ್ರೆ ಗ್ಯಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಒಂದು ಡಿವೈಡ್ ಇತ್ತು ಅದು ಸೈನ್ಸ್ ಕಾಲೇಜು. ಸೈನ್ಸ್ ಕಾಲೇಜಲ್ಲಿ ಮಾಗಿ ರೇವಣ್ಣ ಅವರು ಅಂತಂದ್ರೆ ಅವ್ರು ಬೆಂಗಳೂರು ರೇವಣ್ಣ ಆಗಿರಲಿಲ್ಲ ಅವಾಗ. ಮಾಗಿ ರೇವಣ್ಣ ಅಂತಂದ್ರೆ ವಿದ್ಯಾರ್ಥಿ ದಶೆಯಿಂದನೇ ಹೆಚ್ಚು ಪ್ರಸಿದ್ಧಿಗೆ ಬಂದಂಥವ್ರು. ತದನಂತರ ರಾಜಕೀಯ ಪ್ರವೇಶ, ಅವರ ಒಡನಾಡಿಗಳು, ವಿದೇಶಿಗಳು ಅವರ ಸಹಕಾರದಿಂದ ರಾಜಕೀಯ ಪ್ರವೇಶ ಆಯಿತು. ರಾಜಕೀಯ ಪ್ರವೇಶ ಆಗಿ ಅವರು ಮಾಗಡಿಗೆ ಸೀಮಿತ ಆಗಲಿಲ್ಲ. ಅವರು ಇಡೀ ರಾಜ್ಯಕ್ಕೆ ಅವರ ಹೆಸರು ಬೆಳೆದಿರ್ತಕ್ಕಂಥದ್ದು, ಅವರ ಕೀರ್ತಿ ಬೆಳೆದಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ. ನಾನು ಚುನಾವಣೆಗೆ ಹೋಗಿದ್ದೆ, ಬಹುಶಃ ಕಳೆದ ನಾನು ಸೇರ್ಕೊಂಡು ನಾನು ಎಲೆಕ್ಷನ್ ಸೋತಿದ್ದೆ. ಒಂದು ನಮ್ಮ ಜನತಾದಳದ ಶಾಸಕರು ವೃದ್ಧರಾದ್ರು, ಅವರು ಮಗ ನಮ್ಮ ಪಕ್ಷದಲ್ಲಿ ನಿಂತ್ಕೊಂಡಲ್ಲ ಸರ್. ನೀವು ಬಂದಿದ್ದೆ ಚುನಾವಣೆಗೆ, ಗುಲ್ಬರ್ಗಲ್ಲ ಆ ಉಪಚುನಾವಣೆ ಮಸ್ಕಿನೇ ಇರಬೇಕು, ಬೀದರ್ ಒಂದು ಉಪಚುನಾವಣೆ ಆಯ್ತಲ್ಲ ಬಿಜೆಪಿ ಸರ್ಕಾರ ಇದ್ದಾಗ. ಆ ಚುನಾವಣೆ ನಾವು ಸೋತು, ಜನತಾದಳದ ಒಬ್ರು ಹಿರಿಯ ಯಜಮಾನ ಒಬ್ರು ಸೋತಿ ಅವ್ರ ಮಗ ನಮ್ಮ ಪಕ್ಷಕ್ಕೆ ಬಂದು ನಿಂತ್ಕೊಂಡ್ರಲ್ಲ, ಈಗ ಗೆದ್ದವ್ರು ಎಮ್ ಎಲ್ ಎ ಅವರು. ಅಲ್ಲಿ ಹೋದ್ರೆ ನನಗೊಂಥರ ಕಳ್ಳ ನೋಡೋರು ಜನ, ಇವರ ಅನುಯಾಯಿಗಳು ರೇವಣ್ಣ ಸೋಸ್ಬಿಟ್ಟವ್ರೆ ಅಂತ ಏನೋ ಹೊಡೆಯಕ್ಕೆ ಬರೋರು ನೋಡೋರು ನಮ್ಮನ್ನ. ಅಂದ್ರೆ ಎಷ್ಟು ಪ್ರೀತಿ ಅಭಿಮಾನವನ್ನ ಮಾಗಡಿ ಹೊರತುಪಡಿಸಿ ಇಡೀ ರಾಜ್ಯಾದ್ಯಂತ ತನ್ನ ಅಭಿಮಾನಿ ಬಳಗವನ್ನು ಹೊಂದಿರ್ತಕ್ಕಂಥದ್ದು, ಇಡೀ ರಾಜ್ಯಾದ್ಯಂತ. ನನಗೆ ಯಾಕೆ ಹೇಳ್ತೀನಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ, ಅವರ ಜನಾಂಗದಲ್ಲಿ ಮೊದಲು ಇವರೇ ನಂಬರ್ 1 ಸ್ಥಾನದಲ್ಲಿ ಇದ್ದವರು. ಈಗ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಂಬರ್ 1 ಸ್ಥಾನಕ್ಕೆ ಬಂದವರೆ. ಮೊದಲು ಆ ಜನಾಂಗದ ಸಂಘಟನೆಯನ್ನ ಮಾಡಿ, ಆ ಜನಾಂಗವನ್ನ ಆಗುಹೋಗುಗಳನ್ನೆಲ್ಲ ವಿಚಾರಿಸಿ ಅದನ್ನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋದಂತವರು ಸನ್ಮಾನ್ಯ ಎಚ್.ಎಂ. ರೇವಣ್ಣ ಅವರು ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಮಂಜಣ್ಣವ್ರ ಕೆಲವು ವಿಚಾರಗಳನ್ನೆಲ್ಲ ಹೇಳಿದ್ರು ಅವರ ರಾಜಕೀಯ ಜೀವನ, ಆದ್ರೆ ಅದು ವಿರುದ್ಧ ನಂದು. ಅವರು ಅವರ ಶಿಷ್ಯರಾಗಿ ಮಂಜಣ್ಣವ್ರು ಬೆಳೆದ್ರು. ನಾನು ನಮ್ಮ ತಂದೆಯವಾಗ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ರು. ಕಾಂಗ್ರೆಸ್ ಪಕ್ಷ ಶಾಸಕರಾಗಿ ಸೇರ್ಬೇಕು ಅಂತ ರೇವಣ್ಣ ನಮ್ಮ ಮನೆಗೆ ಬಂದರು. ಆ ಮಾಡಿ ಬೆಟ್ಟಲು ನಾನು ಕೂತಿದ್ದೆ, ಚಿಕ್ಕ ಹುಡುಗ ನಾನು ಅವಾಗಿನ. ಮಾಡಿ ಬೆಟ್ಟಲು ಕೂತಿದ್ದೆ. ಇಲ್ಲ ಸರ್, ನೀವು ಕಾಂಗ್ರೆಸ್ ಪಕ್ಷ ಬಿಡಬೇಡಿ ಸರ್, ನೀವು ಕಾಂಗ್ರೆಸ್ನಲ್ಲೇ ಇರಬೇಕು ಸರ್. ನಾಗರಾಜ್ ಅವರು, ನಾವು ನಿಮಗೆ ಜಾಸ್ತಿ ಪರಿಚಯ ಇದ್ವು, ಕಾಲ ಬಂದು ಅಲ್ಲಿ ಕೂತ್ಕೊಂಡು ಅಲ್ಲಿ ಮೇಲ್ಗಡೆ ಬೆಟ್ಟಲು ಕೂತ್ಕೊಂಡು ನಾನು ಕೇಳ್ತಾ ಇದ್ದೆ. ಅವರು ಒಪ್ಪಲಿಲ್ಲ. ಇಲ್ಲ, ನಾನು ನಾವೇ ತೀರ್ಮಾನ ಮಾಡ್ತಿದ್ದೀನಿ, ನಾನು ಹೋಗ್ತೀನಿ, ದಯಮಾಡಿ ಬೇಜಾರು ಮಾಡ್ಕೊಂಡು ಅದೇನೋ ಅವರ ವಿಚಾರಗಳು ಚರ್ಚೆ ಆಯ್ತು, ಪಕ್ಷ ವಿಚಾರಗಳ ಚರ್ಚೆ ಆಯಿತು. ಅವತ್ತು ನಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷವನ್ನ ತ್ಯಜಿಸಿದ್ಕೆ ಸನ್ಮಾನ್ಯ ರೇವಣ್ಣ ಅವರು ಮಾಗಡಿನಲ್ಲಿ ಶಾಸಕರಾಗೋದಕ್ಕೆ ಒಂದು ಅವಕಾಶ ಆಯಿತು. ಅಲ್ಲೇ ಇದ್ದರೆ ಕಾಂಗ್ರೆಸ್ ಟಿಕೆಟ್ ನಮ್ಮ ತಂದೆಗೆ ಕೊಡ್ತಿದ್ರು, ಸೋತಿದ್ರು ಗೆಲ್ತಿದ್ರು. ರೇವಣ್ಣ ಅವರು ಕಾಂಗ್ರೆಸ್ ಬಿಟ್ಟೆ ಹೋಯ್ತಿದ್ರು. ಅವರು ಕಾಂಗ್ರೆಸ್ಸಿನ ಕಟ್ಟಾಳು. ನಮ್ಮ ತಂದೆಯವ್ರ ನಂತರ ಅವರು ಒಂದು ವಿಶೇಷತೆ ಏನು ಅಂದ್ರೆ, ಮಾಗಡಿನಲ್ಲಿ ಕುಟುಂಬದ ರಾಜಕಾರಣ. ಒಂದು ಬೆಡ್ಸಾಗೌಡರ ಮನೆ, ಒಂದು ಕಟ್ಟೆ ಮನೆ, ಇವೆಲ್ಲವನ್ನ ಮೀರಿಸಿ ಕುಟುಂಬ ರಾಜಕಾರಣವನ್ನ ಆಚೆಗೆ ಸರಿಸಿ ಶಾಸಕರಾದಂಥವರು ಸನ್ಮಾನ್ಯ ರೇವಣ್ಣ ಅವರು. ಅದನ್ನು ನಾವು ಒಪ್ಕೊಳ್ಳಬೇಕಾಗ್ತದೆ. ಅಂದ್ರೆ ಕುಟುಂಬ ಹಿಂದೆ ಇತ್ತು ಕುಟುಂಬ ರಾಜಕಾರಣ. ಶಾಸಕರ ಮಕ್ಕಳು ಶಾಸಕರಾಗ್ತಕ್ಕಂಥದ್ದು, ಮಂತ್ರಿಗಳ ಮಕ್ಕಳು ಮಂತ್ರಿ ಆಗ್ತಕ್ಕ, ಈಗ ಇಲ್ಲ. ಅದು ಯಾರಿಗೆ ಯೋಗ್ಯತೆ ಇದೆ, ಯಾರು ಜನಸೇವೆ ಮಾಡ್ತಾರೆ, ಯಾರು ಕೆಲಸ ಮಾಡ್ತಾರೆ, ಅವ್ರು ಮಾತ್ರ ಶಾಸಕರಾಗಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಅದನ್ನು ತೋರಿಸ್ಕೊಟ್ಟಂಥವರು ಸನ್ಮಾನ್ಯ ರೇವಣ್ಣ ಅವರು ಅಂತೇಳಿ ನಾವು ಪ್ರಾಮಾಣಿಕವಾಗಿ ಸಂದರ್ಭದಲ್ಲಿ ಒಪ್ಕೋಬೇಕಾಗ್ತದೆ. ಅನೇಕ ವಿಚಾರಗಳನ್ನ ನಾನು ಅವರಿಂದ ಕೂಡ ಕಲ್ತಿದ್ದೆ. ನಮಗೂ ಅವರು ರಾಜಕೀಯವಾಗಿ ಜೋರಾಗಿ ಜಗಳ ಗಲಾಟೆಗಳೆಲ್ಲ ಆಗಬೇಡಿ, ಹಲವಾರು ವಿಚಾರಗಳಲ್ಲಿ ಅವರು ನಮಗೂ ವೈಮನಸ್ಸುಗಳು, ಜಗಳಗಳು ಎಲ್ಲವೂ ಕೂಡ ಆಗಿದ್ದಾವೆ. ಕೆಲವೊಂದು ವಿಷಯಗಳನ್ನು ನಾನು ಅವರಿಂದ ಕಲಿತೆ, ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಶಾಸಕರಾಗಿ. ಏನಂದ್ರೆ, ಕ್ಷೇತ್ರಕ್ಕೆ ಕೆಲಸ ಆಗ್ಬೇಕಾದ್ರೆ ಏನಾದ್ರು ಮಾಡಿ ಆ ಮಂತ್ರಿನ ಕರ್ಕೊಂಡ್ಬಂದು ಅವ್ರಿಗೆ ಕಮಿಟ್ ಮಾಡಿಸ್ಬೇಕು ಅಂತ ಅವರು ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಎಲ್ಲ ಮಂತ್ರಿಗಳನ್ನು ಕೂಡ ಮಾಡಿ ಕರ್ಕೊಂಡ್ಬಂದಿದ್ರು. ಕರ್ಕೊಂಡ್ಬಂದು ಇಲ್ಲಿ ಆಗ್ಬೇಕಾದಂತ ಕೆಲಸ ಅಲ್ಲೇ ಕಮಿಟ್ ಮಾಡಿಸಿ ಹೋಗಿ ಕೆಲಸ ಮಾಡ್ತಕ್ಕಂಥ ಕೂಡ
ರೇವಣ್ಣವ್ರಿಗಿತ್ತು. ಆ ಗುಣ ನಾನು ಕಲ್ತ್ಕೊಂಡಿದ್ದೀನಿ. ಈಗೆಲ್ಲ ಮಂತ್ರಿಗಳನ್ನು ಯಾಕೆ ಕರ್ಕೊಂಡು ಬರ್ತೀವಿ ಅಂದ್ರೆ ಏನಾದ್ರೂ ಒಂದು ಅವರಿಂದ ನಾವು ತಗೋಬೇಕು, ಏನಾದ್ರೂ ಪಡಿಬೇಕು ಅವ್ರ ಇಲಾಖೆಯಿಂದ ಅಂತ ಹೇಳಿ ನಾವಿವತ್ತು ಮಂತ್ರಿಗಳನ್ನ ಬಹುಶಃ 30ನೇ ತಾರೀಕು ತಾವು ಕೂಡ ಬರಬೇಕು. ದಿನೇಶ್ ಗುಂಡೂರಾವ್ ಅವರು ನಮ್ಮ ಮಾಗಡಿ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಅದರಿಂದ ಆ ಗುಣ ನಾನು ರೇವಣ್ಣವರಿಂದ ಕಲಿತೆ. ಬಹಳ ಗಟ್ಟಿ ರಾಜಕಾರಣಿ, ಬಹಳ ಗಟ್ಟಿತನದಿಂದ ರಾಜಕಾರಣ ಮಾಡ್ಕೊಂಡು ಬಂದಂಥವ್ರು. ಬಹುಶಃ 75 ವರ್ಷ ಆಗಿದೆ. ಬಹುಶಃ ನಾನು ಅವ್ರು ಕಾಂಗ್ರೆಸ್ ಬಿಡೋರಿಗೆ ನಾನು ಕಾಂಗ್ರೆಸ್ ಗೊತ್ತಿರಲಿಲ್ಲ. ಅವ್ರು ಕಾಂಗ್ರೆಸ್ ಅಲ್ಲಿ ಇದ್ದಿದ್ರೆ ನಾನು ಕಾಂಗ್ರೆಸ್ ಬಂದಿದ್ದೆ, ನಾನು ವಿರೋಧವಾಗಿ ಇರ್ತಿದ್ದೆ. ಅವ್ರು ಕಾಂಗ್ರೆಸ್ ಬಿಟ್ಮೇಲೆ ಅನಿವಾರ್ಯವಾಗಿ ನಾನು ಬಂದೆ. ಕ್ಷೇತ್ರ ಬಿಟ್ಟ ಮೇಲೆ ಸರಿ ಮೂರ್ತಿ, ಕ್ಷೇತ್ರ ಬಿಟ್ಟ ಮೇಲೆ ಆಯ್ತಪ್ಪ, ಕ್ಷೇತ್ರ ಬಿಟ್ಟ ಮೇಲೆ ತಪ್ಪು ಸರಿಪಡಿಸ್ಕೊಳ್ಳ. ಕ್ಷೇತ್ರ ಬಿಟ್ಟ ಮೇಲೆ ಸನ್ಮಾನ್ಯ ಮಂಜೂರು ನನ್ನ ಬಹಳ ಕೋಪ ಆಯ್ತು ರೇವಣ್ಣ ಅವ್ರಿಗೆ. ಮಂಜೂರು ಕರ್ಕೊಂಡ್ಬಂದ್ರು, ಏನಾವ ನೀವು ತೆಗಿಬೇಕಲ್ಲ ಬಾಲಕೃಷ್ಣ ಅಂತ ಕರ್ಕೊಂಡ್ಬಂದ್ರು. ಒಂದ್ಸರಿ ಮಂಜೂರು ನನ್ನ ಸೋತರು. ಅನಿವಾರ್ಯ ಪಕ್ಷ ನಮಗೂ ಜನತಾದಳದಲ್ಲಿ ಏನು ಕೆಲಸ ಕಾರ್ಯ ಆಗಲ್ಲ ಕಡೆ. ಎಷ್ಟು ಸರಿ MLA ಆಗೋದು, MLA ಆದ್ಮೇಲೆ ಕೆಲಸ ಕಾರ್ಯ ಆಗ್ಬೇಕು. ಕೆಲಸ ಕಾರ್ಯ ಆಗ್ಬೇಕಂದ್ರೆ ಆಡಳಿತ ಪಕ್ಷ ಇರಬೇಕು. ಆಡಳಿತ ಪಕ್ಷ ಇರಬೇಕು ಅಂದ್ರೆ ಬಿಜೆಪಿಗೂ ಕಾಂಗ್ರೆಸ್ ಹೋಗ್ಬೇಕು. ನಾನು ಬಿಜೆಪಿ MLA ಆಗಿದೆ ರೇವಣ್ಣ ಅವ್ರ ಮೇಲೆ. ನನ್ನನ್ನು ನಮ್ಮ ಅಪ್ಪನ ಇಬ್ಬರು ಸೋಲಿಸಿದವರು ರೇವಣ್ಣ. ಒಂದ್ಸರಿ ನಮ್ಮ ಅಪ್ಪನ ಸೋಲಿಸಿದ್ರು, ಒಂದ್ಸರಿ ನಾನು ಸೋಲಿಸಿದ್ರು. ಬಿಜೆಪಿಯಿಂದ ಒಂದ್ಸರಿ ಸೋತೆ ನಾನು ಅವ್ರ ಮೇಲೆ. 99ರಲ್ಲಿ ಎಸ್ ಎಂ ಕೃಷ್ಣ ಅವರ ಸರ್ಕಾರ ಬಂದ ಸಂದರ್ಭದಲ್ಲಿ ನಾನು ಅವ್ರ ಮೇಲೆ ಸೋತಿದ್ದೆ. ನಾನು ಅವಾಗ ತೀರ್ಮಾನ ಮಾಡಿ ಜನತಾದಳ ಬರಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ನಾವೆಲ್ಲ ಒಂದು ಟೀಮು ಕಾಂಗ್ರೆಸ್ ಬಂದು ಸಿದ್ದರಾಮಯ್ಯ ಅವರೆಲ್ಲ ನಮ್ಮ ಜೊತೆ ಇದ್ದವರು, ಜನತಾ ಪರಿವಾರವಿದ್ದ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ನಾವೆಲ್ಲ ಅವತ್ತೇ ಬಂದಿದ್ದೆ. ಚೆನ್ನಾಗಿತ್ತು ನಮಗೆ. ಆದ್ರೆ ಸ್ವಲ್ಪ 7-8 ವರ್ಷ ಲೇಟ್ ಆಗಿ ಬಂದು. ಆದ್ರೆ ಸಿದ್ದರಾಮಯ್ಯ ಅವ್ರನ್ನ ಕಾಂಗ್ರೆಸ್ ತಂದು ಇವತ್ತೇನಾದ್ರೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಿದ್ರೆ ಅದಕ್ಕೆ ರೇವಣ್ಣ ಅವರು ಒಬ್ಬರು ಕಾರಣ ಕಲ್ತುವಂತಕ್ಕಂಥದ್ದನ್ನು ನಾವು ಮಾಡಲಿಕ್ಕೆ ಸಾಧ್ಯ. ಅವರ ಶ್ರಮ ಇದೆ, ಆ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಸಿಕ್ಕಿಲ್ಲ. ಅವರು ಹೊರಗಡೆ ಅವ್ರು ಏನ್ ಕರ್ಕೊಂಡ್ಬಂದು ಅಧಿಕಾರ ಕೊಡಿಸೋ ತಕ್ಕಂಥ ಪ್ರತಿಫಲ ಸಿಕ್ಕಿಲ್ಲ ಅಂತಕ್ಕಂಥ ಕೊರಗು ರೇವಣ್ಣ ಅವ್ರಿಗೂ ಕೂಡ ಇದೆ. ಮುಂದೆ ಅದು ಸಿಗ್ತದೆ ಅಂತಕ್ಕಂಥದ್ದನ್ನು ಕೂಡ ನಾವೆಲ್ಲ ಆಶಿಸೋಣ, ಅವ್ರ ಜೊತೆ ನಿಂತ್ಕೊಳ್ಳೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ, ಅವರು ಎಲ್ಲ ರಂಗದಲ್ಲಿ ಇದ್ದವ್ರು, ಬರೀ ರಾಜಕೀಯ ರಂಗನೆಲ್ಲ ಒಳ್ಳೆ ಕಬಡ್ಡಿ ಪಟು. ಕೆಂಪೇಗೌಡರ ಹೆಸರಿನಲ್ಲಿ ಸಂಘ ಮಾಡಿಕೊಂಡು ಹೊಸಪೇಟೆಯಲ್ಲಿ ಇವರು ಜವರಪ್ಪನವರು ಇವರೆಲ್ಲ ಸೇರಿ ಕಬಡ್ಡಿ ಸೇರಿ ನಮ್ಮ ಸೀತಾರಾಮನ್ ಇದ್ರು ಇಲ್ಲ ಹೊಡೋದವರು ಅವರಿದ್ದ ಸರ್ ಕಬಡ್ಡಿ ಜೊತೆಗೆ ಒಳ್ಳೆ ಕಬಡ್ಡಿ ಪಟುಗಳು. ಕೆಂಪೇಗೌಡರ ಹೆಸರನ್ನ ಬೆಂಗಳೂರು ಗಂಟ ತೆಗೆದುಕೊಂಡವರು ಕಬಡ್ಡಿ ಹೆಸರಿನಲ್ಲಿ ಸನ್ಮಾನ್ಯ ರೇವಣ್ಣ ಅವರು ಅಂತ ಹೇಳಿದ್ರೆ ಅದು ತಪ್ಪಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಬರೀ ಒಂದೇ ಅಲ್ಲ, ನಾಟಕ ಕೂಡ ಆಡೋರು ಕೇಳಿದೆ ನಾನು, ಪಿಕ್ಚರ್ ಮಾಡೋರು ಎಂತದ್ದು. ಯಾವ್ದು ಯಾವ ಸರ್ ಪಿಕ್ಚರ್ MLA ಆ ಪಿಕ್ಚರ್ ಹೆಸರು ಬಿಸಿಲು ಕುದುರೆ. ಹೌದಾ, ಪಿಕ್ಚರ್ ಮಾಡೋರು. ಒಬ್ಬ ರಾಜಕಾರಣಿ, ಒಬ್ಬ ಕ್ರೀಡಾಪಟು, ಒಬ್ಬ ಕಲೆಯನ್ನ ತನ್ನ ಮೈಗೂಡಿಸ್ಕೊಂಡಂತ ವ್ಯಕ್ತಿ, ಮೂರನ್ನು ಕೂಡ ಮೈಗೂಡಿಸ್ಕೊಂಡಂತ ವ್ಯಕ್ತಿ ರೇವಣ್ಣವರು. ಅವರು ಬಹುಶಃ 75 ವರ್ಷ ಆಗಿದೆ. ಇವತ್ತು ಸರ್ಕಾರ ಕೂಡ ಇದೆ. ಅವರ ಆಶೀರ್ವಾದ ಸಹಕಾರ ನಮ್ಮ ಕ್ಷೇತ್ರದಲ್ಲಿ ಇರಬೇಕು, ನಮ್ಗಳ ಮೇಲೆ ಇರಬೇಕು. ನಾವು ರಾಜಕೀಯವಾಗಿ ನಾವು ವಿರೋಧ ಜೊತೆಲಿದ್ದೀವಿ. ನಾವು ಈಗ ಅವರ ನಾಯಕತ್ವದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಸರ್ಕಾರ ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದೆಯಲ್ಲ, ಬಡವರಿಗೋಸ್ಕರ ಚುನಾವಣೆ ಸಂದರ್ಭದಲ್ಲಿ ಮಾತುಕತೆ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಅದು ಈ ರಾಜ್ಯದಲ್ಲಿ ಸರಿಯಾಗಿ ಬಡವರಿಗೆ ತಲುಪ್ತಾ ಇದೆಯೋ ಇಲ್ವೋ, ಅನುಷ್ಠಾನ ಆಗ್ತಾ ಇದೆಯೋ ಇಲ್ವೋ ಅಂತ ಹೇಳಿ ಅದನ್ನು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನ ನಮ್ಮ ಸರ್ಕಾರ ಸನ್ಮಾನ್ಯ ರೇವಣ್ಣ ಅವರ ಹೆಗಲಿಗೆ ಕೊಟ್ಟಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತದೆ. ಯಾಕಂದ್ರೆ ಅವರು ಆ ಗ್ಯಾರಂಟಿಗಳನ್ನ ಸರಿಯಾಗಿ ಅನುಷ್ಠಾನ ಮಾಡಬೇಕು ಅಂದ್ರೆ ಹೆಚ್ಚು ಕಡಿಮೆ ಇದ್ರೆ ಅದನ್ನು ತಿದ್ದುಪಡಿ ಕೂಡ ಮಾಡಬೇಕು, ಸರಿ ಮಾಡಬೇಕು ಅಂತಕ್ಕಂಥ ಆಲೋಚನೆ ಕೂಡ ಅವರಲ್ಲಿದೆ. ಇಡೀ ರಾಜ್ಯದಲ್ಲಿ ಈ ಗ್ಯಾರಂಟಿ ಏನಾದರೂ ಸರ್ಕಾರಕ್ಕೆ ಒಳ್ಳೆ ಹೆಸರು ಬಂದ್ರೆ ಅದಕ್ಕೆ ರೇವಣ್ಣವರು ಕೂಡ ಒಬ್ಬರು ಕಾರಣೀಭೂತರು ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಈಗ ಅವರು 75 ವರ್ಷ ಅವರ ಜೀವನವನ್ನ ಪೂರೈಸಿದ್ದಾರೆ. ಈಗ ಇನ್ನು ಮುಂದೆ ಕೂಡ 100 ಕಾಲ ಕುಟುಂಬ ಅವ್ರ ಕುಟುಂಬ ಜೊತೆ 100 ಕಾಲ ಬಾಳ್ಲಿ ಅಂತಕ್ಕಂಥದ್ದನ್ನ ಈ ಕ್ಷೇತ್ರದ ಅಧಿದೇವತೆ ಕುದುರಮ್ಮ ಮತ್ತೆ ಮಾಲಿ ರಂಗನಾಥ ಸ್ವಾಮಿಯಲ್ಲಿ ಆ ಭಗವಂತನಲ್ಲಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ. ರೇವಣ್ಣವರ ವಿಚಾರದಲ್ಲಿ ನಮ್ಗೇನು ಮಾತನಾಡಲಿಕ್ಕೆ ಪದಗಳೇ ಇಲ್ಲ. ಎಲ್ಲೂ ಕೂಡ ನಿರೂಪಣೆ ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇರ್ತಕ್ಕಂಥ ದಯಾನಂದರವರು ಅವರೆಲ್ಲ ಆಯಾಮಗಳನ್ನ ಬಿಡಿಸಿ
ನಮಗೆ ತಿಳಿಸ್ತಾ ಇದೆ. ಬಹಳಷ್ಟು ಜನ ಇವತ್ತು ಮಾಜಿ ಕಾರ್ಪೊರೇಟರ್ಗಳು ಹಲವಾರು ಸ್ಥಾನಮಾನ ಗಳಿಸಿದಂತ ಎಚ್.ಎಂ. ರೇವಣ್ಣವರ ಹಿತೈಷಿಗಳನ್ನ ಇಲ್ಲಿ ನೋಡ್ತಾ ಇದ್ದೇವೆ. ಅವರ ದಿನನಿತ್ಯದ ಜೊತೆಗೆ ಯಾವಾಗಲೂ ಇರ್ತಕ್ಕಂಥ ಸ್ನೇಹಿತರು, ಆತ್ಮೀಯ ಸ್ನೇಹಿತರುಗಳನ್ನ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ನಾವೆಲ್ಲರೂ ಎಚ್.ಎಂ. ರೇವಣ್ಣವ್ರ ಬಗ್ಗೆ ತಿಳ್ಕೊಂಡಿರ್ಬೋದು. ಆದರೆ ಇವತ್ತಿನ ವಿಶೇಷತೆ ಅವರು 75 ವಸಂತಗಳನ್ನ ಮುಟ್ಟದಂತ ಸಂದರ್ಭದಲ್ಲಿ ವಿಶೇಷವಾಗಿ ಕುದೂರು ಅವ್ರಿಗೆ ಯಾವತ್ತೂ ಕೂಡ ಪ್ರೀತಿ ಪಾತ್ರವಾದಂತ ಗ್ರಾಮ ಅಂತ ಹೇಳಿದ್ರೆ ಇವರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಎಚ್.ಎಂ. ರೇವಣ್ಣ ಸಾಹೇಬರಿಗೆ ಮಾಗಡಿಯ ಹೊಸಪೇಟೆಯಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೆ ಮೆರುಗು ಸಿಗಲ್ಲ. ಈ ಕಾರ್ಯಕ್ರಮಕ್ಕೆ ಏನಾದರೂ ಅರ್ಥ ಬರಬೇಕು ಅಂದ್ರೆ ಅದು ಕುದೂರಿನಲ್ಲಿ ಆಗ್ಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ಅರ್ಥ ಬಂದಿದೆ ಅಂತೇಳಿ ನಾನಾದ್ರೂ ಭಾವಿಸ್ತೇನೆ. ಬಹಳಷ್ಟು ಸ್ನೇಹಿತರುಗಳನ್ನ, ಹಿತೈಷಿಗಳನ್ನ, ಹಲವಾರು ಉದ್ಯಮಿಗಳನ್ನ, ಎಲ್ಲ ರಂಗದಲ್ಲಿ ಕೆಲಸ ಮಾಡುವಂತ ಹಲವಾರು ಸ್ನೇಹಿತರನ್ನ ಏನಾದ್ರೂ ಸರಳವಾಗಿ ಪ್ರೀತಿಯಿಂದ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಕಣ್ಮುಂದೆ ಕಾಣುವಂಥದ್ದು ಒಬ್ಬ ವ್ಯಕ್ತಿ ಎಚ್.ಎಂ. ರೇವಣ್ಣ ಸಾಹೇಬರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಲ್ಲ ರಂಗದ ಜನರು ಕೂಡ ಅವ್ರಿಗೆ ಸ್ನೇಹಿತರಾಗಿದ್ದಾರೆ, ಹಿತೈಷಿಗಳಾಗಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಒಬ್ಬ ಬಡವರ ಮನೆಯಿಂದ ಬಂದಂತ ಆ ನಾಯಕತ್ವ ನಿಜವಾಗ್ಲೂ ಕೂಡ ಈ ದೇಶವನ್ನೇ ಮೆಚ್ಚುವಂತ ಒಂದು ನಾಯಕತ್ವದ ಗುಣ ಅವರು ಬೆಳೆಸ್ಕೊಂಡ್ರು ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಸಿಗುವಂತ ಹಲವಾರು ಅಪರೂಪದ ರಾಜಕಾರಣಿಗಳಲ್ಲಿ ಎಚ್.ಎಂ. ರೇವಣ್ಣ ಸಾಹೇಬರು ಕೂಡ ಒಬ್ರು ಅಂತೇಳಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಎಚ್.ಎಂ. ರೇವಣ್ಣವರು ಅಂದ್ರೆ ಬಡವರ ಮನೆಯ ಧ್ವನಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಎಚ್.ಎಂ. ರೇವಣ್ಣವರು ಅಂದ್ರೆ ಬಡವರ ಮನೆಯ ಧ್ವನಿಯಾಗಿ ಕೆಲಸ ಮಾಡೋದು. ಬಹಳಷ್ಟು ರಾಜಕಾರಣಿಗಳನ್ನ ನಾವು ಇತ್ತೀಚಿನ ದಿನದಲ್ಲಿ ನೋಡಿದ್ದೇವೆ. ಆದ್ರೆ ಯಾವ ರಾಜಕಾರಣಿ ಮನೆ ಮುಂದೆ ದಿನನಿತ್ಯ ಶ್ರೀಮಂತರಿರ್ತಾರೆ, ಸೂಟು ಬೂಟು ಹಾಕೊಂಡು ನಿಂತಿರ್ತಾರೆ, ಅಥವಾ ಯಾವುದೋ ಇಂಡಸ್ಟ್ರಿಸ್ಟ್ ಉದ್ಯಮಿಗಳು, ಈ ತರದ ಶ್ರೀಮಂತಿಕೆಯ ವ್ಯಕ್ತಿಗಳು ಅವ್ರ ಮನೆ ಮುಂದೆ ಕಾಣ್ತಾರೆ. ಸೊ ಅವರನ್ನ ನಾವು ಹೈಟೆಕ್ ರಾಜಕಾರಣಿಗಳು, ಶ್ರೀಮಂತರನ್ನ ಪ್ರೀತಿ ಮಾಡುವಂತ ರಾಜಕಾರಣಿಗಳು ಅಂತೇಳಿ ಮಾತನಾಡ್ತಾರೆ. ಆದ್ರೆ ಎಚ್.ಎಂ. ರೇವಣ್ಣ ಮನೆ ಮುಂದೆ ನೀವು ಯಾವತ್ತಾದ್ರೂ ನೋಡಿ ಬಡವರು, ಧ್ವನಿ ಇಲ್ಲದೆ ಇರೋರು, ಅರಕಲು ಬಟ್ಟೆಯವರು, ಅಂಗವಿಕಲರು, ಆಸ್ಪತ್ರೆಗೆ ಸಹಾಯ ಕೇಳಕ್ ಹೋಗಿರೋಂಥವ್ರು, ಯಾವಾಗ ನಮ್ಗೆ ಎಲ್ಲೂ ನ್ಯಾಯ ಸಿಕ್ಕಿಲ್ಲ ಸ್ವಾಮಿ, ನೀವು ನ್ಯಾಯ ಕೊಡಿಸಿ ಅಂತ ಹೋಗಿರುವಂತ ಒಂದು ವಿಶೇಷವಾದಂತ ಜನ ಎಲ್ಲಾದ್ರೂ ಸಿಗ್ತಾರೆ ಅಂದ್ರೆ ಅದು ಎಚ್.ಎಂ. ರೇವಣ್ಣ ಅವರ ಮನೆ ಮುಂದೆ ಅಂತೇಳಿ ಇವತ್ತಿಗೂ ಸಾಕ್ಷಿ ಎಚ್.ಎಂ. ರೇವಣ್ಣ ಅವರ ಮನೆ. ನಮ್ಗೆ ಯಾಕೆ ಅಂತ ಹೇಳಿ ಮಾತು ಹೇಳ್ತೀನಿ ಅಂದ್ರೆ ಎಲ್ಲ ರಾಜಕಾರಣಿ ಮನೆಗಳಿಗೆ ಹೋಗ್ತೀವಿ, ನೋಡ್ತೀವಿ. ಬಡವರಿಗೆ ಎಲ್ಲಿ ಮೊದಲ ಆದ್ಯತೆ ಇದೆ ಅಂತ ಹೇಳಿದ್ರೆ ಅವರು ನಿಜವಾದ ರಾಜಕಾರಣಿ, ಬಡವರ ಪರವಾಗಿ ಬಡವರಿಗೋಸ್ಕರ ಕೆಲಸ ಮಾಡ್ತಾ ಇರ್ತಕ್ಕಂಥ ರಾಜಕಾರಣಿ ಅಂತೇಳಿ ನಾವು ಗುರುತು ಮಾಡಬಹುದು. ಸೊ ಅದನ್ನ ನಾವು ನಿಜವಾಗ್ಲೂ ಎಚ್.ಎಂ. ರೇವಣ್ಣವರಲ್ಲಿ ಕಂಡಿದ್ದೇವೆ. ಅವರು ನಿಜವಾಗ್ಲೂ ಅವರೊಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ, ನಾನು ವಿಡಿಯೋದಲ್ಲಿ ನೋಡ್ತಿದ್ದೆ, ಶಾಸಕರು, ಸನ್ಮಾನ್ಯ ಶಾಸಕರು ಹೇಳಿದ್ದಾರೆ, ಇಂಥ
ತಾಲೂಕಿನಲ್ಲಿ ಅವರು ರಾಜಕಾರಣವನ್ನು ಕಟ್ಟಿ ಶಾಸಕರಾಗಿ ಮಂತ್ರಿಗಳಾಗಿ ಇವತ್ತು ಹಲವಾರು ರಾಜಕೀಯ ಸ್ಥಾನಮಾನಗಳನ್ನ ಗಿಟ್ಟಿಸಿಕೊಂಡು ಎಲ್ಲೋ ಒಂದು ಕಡೆ ಸೇವೆ ಮಾಡುವಂತ ಒಂದು ಕೆಲಸಕ್ಕೆ ಅವರಿಗೆ ಶಕ್ತಿ ಸಿಕ್ಕಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಈ ಶಕ್ತಿ ಎಲ್ಲಿಂದೋ ಬರೋದಿಲ್ಲ. ಅವರು ರೂಢಿಸ್ಕೊಂಡು ಅವರು ಮೈಗೂಡಿಸ್ಕೊಂಡು ಅವರ ನಾಯಕತ್ವದ ಗುಣವನ್ನ ನಾನು ರಾಜಕಾರಣ ಮಾಡಲೇಬೇಕು, ನಾನು ಸೇವೆ ಮಾಡಲೇಬೇಕು, ನನ್ನ ಸ್ಥಾನಮಾನ ಗಿಟ್ಟಿಸಲೇಬೇಕು, ನನಗೆ ಸಿಕ್ಕಂತ ಸ್ಥಾನಮಾನವನ್ನ ನಾನು ಬಡವರಿಗೆ ಧಾರೆ ಎರೆದು ನನ್ನ ಕೆಲಸವನ್ನ ಮಾಡಬೇಕು ಅನ್ನುವಂತ ಒಂದು ಅಚ್ಚರವಾದ ಒಂದು ಛಲ ಅವರ ಎದೆಯಲ್ಲಿ ಕುಂತು ಇವತ್ತು ಒಬ್ಬ ಹೊಸಪೇಟೆಯ ಯುವಕ ನಾಯಕ ಆಗಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ಅವರಲ್ಲಿದ್ದಂತ ಛಲ ನಿಜವಾಗ್ಲೂ ಕೂಡ ಅವರ ಕೈ ಬಿಡಲಿಲ್ಲ. ನಾನು ಬಹಳ ಅವ್ರ ಜೊತೆ ಶಿಷ್ಯನಾಗಿ ಕೆಲಸವನ್ನ ನಿರ್ವಹಿಸಿದ್ದೇನೆ. ಎಲ್ಲಿಂದ ಎಲ್ಲಿಗಾನ ಹೋಗಿ ಹಲವಾರು ಬಾರಿ ರಾಜ್ಯ ಪ್ರವಾಸ ಮಾಡಿದ್ದೀನಿ ಅವ್ರ ಜೊತೆ. ನಾನು ಮಾತಿಗೆ ರಾಜಕಾರಣಕ್ಕೆ ಕಾಲಿಟ್ಟ ಸಂದರ್ಭದಲ್ಲಿ ಅವರು ನನ್ನನ್ನು ಕರೆದು, ಇಲ್ಲ ಬಾಮರಿ, ನೀನು ಆಶೀರ್ವಾದ ಮಾಡ್ತೇನೆ, ನಾನು ಒಂದೇ ಒಂದು ಜೀವನದಲ್ಲಿ ತಪ್ಪು ಮಾಡಿಬಿಟ್ಟೆ, ರಾಜಕಾರಣದಲ್ಲಿ ಏನಾದ್ರೂ ಒಂದು ತಪ್ಪು ನಿರ್ಧಾರ ಮಾಡಿದ್ದೀನಿ ಅಂದ್ರೆ ನಾನು ಮಾಡಿಬಿಟ್ಟು ತಪ್ಪು ಮಾಡ್ಬಿಟ್ಟೆ ಅಂತ ಸ್ವತಃ ನಮ್ಮ ಎಚ್.ಎಂ. ರೇವಣ್ಣ ಸಾಹೇಬ್ರೆ ಒಪ್ಕೊಂಡಿದ್ರು. ಆದ್ರೂ ಪರವಾಗಿಲ್ಲ, ನಿಮ್ಗೆ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ ಹಲವಾರು ಸ್ನೇಹಿತರನ್ನ ನನಗೆ ಗಂಗಾಧರು, ಜಯರಾಮ್ ಅವರು, ಬಹಳಷ್ಟು ಜನ ಇದೆ, ಕುಮಾರ್ ಎಲ್ಲರೂ ನನಗೆ ಬಹಳಷ್ಟು ಜನ ಅವರ ಲೀಡರ್ಗಳನ್ನೆಲ್ಲ ಪರಿಚಯ ಮಾಡಿಕೊಟ್ಟು ಇವ್ರ ಜೊತೆ ಹೋಗಿ ಕೆಲಸ ಮಾಡಿ ಅಂತ ಹೇಳಿ ಅವತ್ತು ನನಗೆ ರಾಜಕೀಯವಾಗಿ ದೀಕ್ಷೆಯನ್ನ ಕೊಟ್ಟಂತ ಗುರುಗಳು. ಯಾವಾಗ ನಾನು ಅವರ ಶಿಷ್ಯನೇ, ನನಗೆ ಯಾವತ್ತೂ ಕೂಡ ನನ್ನ ಶ್ರೀಗಳು ಅವರು ನನ್ನ ಗುರುಗಳಾಗಿ ಈಗ ನಾಗರಾಜ್ ಅವರು ಎಂ ನಾಗರಾಜ್ ಅವರು ಯಾವ ರೀತಿ ರೇವಣ್ಣವ್ರಿಗೆ ಗುರುಗಳ ಸ್ಥಾನದಲ್ಲಿದ್ದರು, ನನಗೆ ಯಾವತ್ತೂ ಕೂಡ ಎಚ್.ಎಂ. ರೇವಣ್ಣವರು ರಾಜಕೀಯವಾಗಿ ನನಗೆ ದೀಕ್ಷೆ ಕೊಟ್ಟಂತವ್ರು. ಏನು ನಾನು ಬಹಳಷ್ಟು ಸಾರಿ ಯೋಚನೆ ಮಾಡಿ ಸ್ನೇಹಿತರುಗಳು ಚರ್ಚೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭ. ಇವತ್ತಿನ ಕಾಲ ಹೆಂಗಿದೆ ಅಂತ ಹೇಳಿದ್ರೆ ತಂದೆನೇ ಮಗನಿಗೆ ಸ್ಥಾನ ಬಿಟ್ಕೊಡದೆ ಇರುವಂತ ಇವತ್ತಿನ ಕಾಲ, ಇವತ್ತಿನ ಪ್ರಪಂಚ. ಇವತ್ತು ಬಹಳಷ್ಟು ಜನ ನೋಡಿದೀವಿ ನಾವು. ಎಷ್ಟೋ ಜನ ಶಾಸಕರಾಗಿರ್ತಾರೆ, ಆತನ ಮಗನಿಗೆ ಎಲ್ಲ ಅರ್ಹತೆ ಇರುತ್ತೆ, ಎಲ್ಲ ಯೋಗ್ಯತೆ ಇರುತ್ತೆ, ಆತನ ಜನ ಹುಡುಗರು ಎಲ್ಲ ಇಷ್ಟಪಡ್ತಾ ಇರ್ತಾರೆ. ಆ ವಯಸ್ಸಾದಂತ ವ್ಯಕ್ತಿ ತನ್ನ ಮಗನಿಗೆ ಆ ಸ್ಥಾನವನ್ನ ತ್ಯಾಗ ಮಾಡಲಿಕ್ಕೆ ಹಿಂದೇಟಾಗ್ತಾ ಇರ್ತಾರೆ. ಹೈಕಮಾಂಡ್ ಹೇಳ್ತಾರೆ, ಇಲ್ಲ ಅವ್ನ ಹುಡುಗ ಅವ್ನಿಗೆ ಆಗಲ್ಲ, ನಾನೇ ಹೋಗ್ಬೇಕು, ನಾನೇ ನಿಲ್ಬೇಕು, ನನಗೆ ಜನ ಪ್ರೀತಿ ಮಾಡೋದು ಅಂತ ಇವತ್ತಿನ ಸಮಾಜದಲ್ಲಿ ಎಷ್ಟೋ ಜನ. ಆದ್ರೆ ನನ್ನ ತಂದೆ ಇದ್ದು ಆ ಸ್ಥಾನದಲ್ಲಿ ನಾನು ತ್ಯಾಗ ಮಾಡಿಕೊಡ್ತಿದ್ರು ಇಲ್ವೋ, ಆದ್ರೆ ನಾನು ಇವತ್ತು ಈ ವೇದಿಕೆಯ ಮಾತನ್ನ ಹೇಳಬೇಕಾಗ್ತದೆ. ನನ್ನ ತಂದೆ ಸ್ಥಾನದಲ್ಲಿ ನಿಂತು ನನಗೆ ಆ ತ್ಯಾಗವನ್ನ, ಆ ಸ್ಥಾನವನ್ನು ತ್ಯಾಗ ಮಾಡಿಕೊಟ್ಟಂತ ಕೀರ್ತಿ ಇವತ್ತು ನನ್ನ ತಾಯಿಗೆ ನಾನು ಯಾವತ್ತೂ ಕೂಡ ಮರೆಯಾಗಿಲ್ಲ. ಅಷ್ಟೇ ನಾನು ಕೂಡ ಅವ್ರಿಗೆ ಶಿಷ್ಯನಾಗಿ ಪ್ರಾಮಾಣಿಕತೆಯಿಂದ ಅವ್ರು ಯಾವುದೇ ಮಾತು ಹೇಳಿ, ಯಾವ ಸಮಯದಲ್ಲಿ ಹೇಳಿದ್ರು ನಾನು ನಡ್ಕೊಂಡು ಬಂದಿದ್ದೇನೆ, ಈಗಲೂ ನಡ್ಕೊಂಡು ಬಂದಿದ್ದೇನೆ, ನಾಳೆನೂ ನಡ್ಕೊಳ್ತೇನೆ ಅನ್ನುವಂತ ಪ್ರಾಮಾಣಿಕತೆ ನನ್ನಲ್ಲಿದೆ. ಅವರು ನನಗೆ ಒಂದಷ್ಟು ವಿಚಾರಗಳನ್ನ ಅವ್ರ ಜೊತೆಲಿ ನನಗೆ ಕಲಿಸಿದ್ದಾರೆ. ಅವ್ರು ನನಗೆ ಹೇಳ್ತಿದ್ರು, ನೀನ್ ಯಾರಾದ್ರೂ ಒಬ್ಬರಿಗೆ ಸಹಾಯ ಮಾಡ್ಬೇಕು ಅಂತ ಹೇಳಿದ್ರೆ, ನೀನ್ ರಾಜಕಾರಣಿ ಆಗ್ಬೇಕು ಅಂತ ಹೇಳಿದ್ರೆ, ನಿನ್ ಜೋಬಲ್ಲಿ ಒಂದು ಪೆನ್ನು, ಒಂದು ಸಣ್ಣ ಪುಸ್ತಕ ಇರಬೇಕು ಯಾವತ್ತೂ ನಿಮಗೆ. ಯಾಕೆ ಅಂತ ಹೇಳಿದ್ರೆ ಮರವು ಮನುಷ್ಯನ ಸಹಜ ಗುಣ. ಏನೋ ಹೇಳ್ತಾರೆ, ಯಾರೋ ಬಂದು ಹೇಳ್ತಾನೆ, ಯಾರೋ ಬಡವ ಹೇಳ್ತಾನೆ, ನೀನಲ್ಲಿ ಗುರ್ತಾಕೋ, ಡೇಟ್ ಹಾಕಿ ಗುರ್ತಾಕೋ, ಬರ್ಕೋ, ನೀನು ಬರ್ದಂತ ಅದನ್ನ ತಿರ್ಗಿಸಿ ನೋಡ್ತಾ ಇರು. ಯಾವತ್ತಾದ್ರೂ ನಿನ್ಗೆ ಸಹಾಯ ಮಾಡ್ಬೇಕು ಅಂದ್ರೆ ಅವ್ನ ಕೆಲಸ ಮಾಡಿಸ್ಬಿಟ್ಟು ಅವ್ನ ತಿಳಿಸು, ಅವ್ನು ಖುಷಿ ಪಡ್ತಾನೆ. ನೀನ್ ಕೆಲಸ ಮಾಡಿದ್ದೀನಿ ಅಂದ್ರೆ ಅದಕ್ಕಿಂತ ದೊಡ್ಡ ಖುಷಿ ಇನ್ನೊಂದಿಲ್ಲ. ನೀನ್ ನಿಜವಾದ ರಾಜಕಾರಣಿ ಆಗ್ತೀಯ ಅಂತ ಹೇಳಿ ಆ ತರದ ಹಲವಾರು ನಿದರ್ಶನಗಳು ಕಂಡು ಬಂದಿದೆ. ಆ ತರ ಯಾರಾದ್ರೂ ಒಂದು ಪೆನ್ನು, ಒಂದು ಸಣ್ಣ ಪುಸ್ತಕ ಯಾರಾದ್ರೂ ಇಟ್ಕೊಂಡಿದ್ದಾರೆ ಅಂದ್ರೆ ನಮ್ಮ ರೇವಣ್ಣ ಉದ್ಯೋಗದಲ್ಲಿ ಯಾವತ್ತೂ ಪುಸ್ತಕ ಇರ್ತದೆ, ಪೆನ್ ಇರ್ತದೆ. ನಮ್ಮ ಸಚಿವರಾದಂತ ರಾಮಲಿಂಗಾರೆಡ್ಡಿ ಸಾಹೇಬರು ಅಷ್ಟೇನೆ, ನೀವು ಯಾರೇ ಹೋಗ್ಲಿ ಅವ್ರನ್ನ 2 ನಿಮಿಷ 3 ನಿಮಿಷ ಕಳಿಸ್ತಾರೆ, ಬಹಳ ಹೊತ್ತು ಮಾತಾಡ್ಸೋದಿಲ್ಲ.
ನಿನ್ನ ಕೆಲಸ ಏನು, ನಾನು ಅಟೆಂಡ್ ಮಾಡಿ ನಿಂಗೆ ಫೋನ್ ಮಾಡ್ತೀನಿ. ಅಟೆಂಡ್ ಮಾಡಿ ಮತ್ತೆ ಅವರೇ ಫೋನ್ ಮಾಡಿರ್ತಕ್ಕಂಥ ವ್ಯಕ್ತಿತ್ವ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರಲ್ಲೂ ನಾವು ಕಾಣ್ಬೋದು. ಯಾಕೆಂದ್ರೆ ಇವರೆಲ್ಲ ಎಷ್ಟು ಬದ್ಧತೆಯಿಂದ ಕೆಲಸ ಮಾಡ್ತಾರೆ ಅಂತೇಳಿ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ಯಾವ ಒಬ್ಬ ರಾಜಕಾರಣಿಗೆ ಬದ್ಧತೆ ಇರಬೇಕು ಅನ್ನೋದಕ್ಕೆ ಸಾಕ್ಷಿ ಇವತ್ತು ಎಚ್.ಎಂ. ರೇವಣ್ಣ ಸಾಹೇಬರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರು ಎಲ್ಲ ರಂಗದಲ್ಲಿ ಕ್ರೀಡೆ, ಕಲೆ, ಸಾಹಿತ್ಯ, ಸಂಸ್ಕೃತಿ, ವಿಭಿನ್ನವಾದಂತ ಎಲ್ಲ ಆಯಾಮಗಳನ್ನ ರಾಜಕಾರಣದಲ್ಲಿ ಕೂಡಿಸ್ಕೊಂಡು ಬೆಳೆದಂತ ವ್ಯಕ್ತಿ. ಕೇವಲ ರಾಜಕಾರಣಿ ನನಗಷ್ಟೇ ಸೀಮಿತ ಅಂತಲ್ಲ. ನೀವೆಲ್ಲ ರಂಗದಲ್ಲಿ ಕ್ರೀಡೆಗೆ ಹೇಳಿ, ಕಬಡ್ಡಿಗೆ ಹೇಳಿ, ವಾಲಿಬಾಲ್ಗೆ ಹೇಳಿ, ನೀವು ಬೇರೆ ಕ್ರಿಕೆಟ್ಗೆ ಹೇಳಿ, ಎಲ್ಲ ವಿಚಾರದಲ್ಲೂ ಕೂಡ ಪ್ರೋತ್ಸಾಹವನ್ನು ಕೊಟ್ಕೊಂಡು ಬಂದಂಥವ್ರು. ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ, ಹಲವಾರು ಪುಸ್ತಕಗಳನ್ನ ಬರೆದಂತ ಹಲವಾರು ಕವಿಗಳಿಗೆ ಒತ್ತಾಸೆಯನ್ನ ಕೊಟ್ಟು ಅವರ ಪುಸ್ತಕಗಳನ್ನ ಕೃತಿಗಳನ್ನ ಬಿಡುಗಡೆ ಮಾಡಿಸಿದಂತ ಒಬ್ಬ ಅಪರೂಪದ ರಾಜಕಾರಣಿ. ಅದೆಷ್ಟೇ ಖರ್ಚಾಗಲಿ ಒಬ್ಬ ತಾಲೂಕಿನಲ್ಲಿ ಯಾರೋ ಒಬ್ಬ ಕವಿ, ಯುವ ಕವಿ, ಒಬ್ಬ ಮಹಿಳಾ ಕವಿಯತ್ರಿ, ಇವರೆಲ್ಲ ಏನೋ ಒಂದು ಪುಸ್ತಕ ಬರೆದಿದ್ದಾರೆ, ಅವರಿಗೆ ನಾವು ಉತ್ತೇಜನ ಕೊಡಬೇಕು ಅಂತ ಹೇಳಿ ಬಹಳಷ್ಟು ಒತ್ತಾಸೆಯನ್ನ ಮಾಡಿದಂತ ಅಪರೂಪದ ರಾಜಕಾರಣಿ ಎಚ್.ಎಂ. ರೇವಣ್ಣ ಸಾಹೇಬ್. ನೀವೆಲ್ಲಿಂದ ಎಲ್ಲಾದ್ರೂ ನೋಡಿ. ಆಮೇಲೆ ದೇಶ ವಿದೇಶಗಳಲ್ಲಿ ಯಾರಾದ್ರೂ ಅವರಿಗೆ ಸ್ನೇಹಿತರು ಅತಿ ಹೆಚ್ಚು ಇದ್ದಾರೆ ಅಂದ್ರೆ ಅದು ನಾನು ಕಂಡಂತ ಎಚ್.ಎಂ. ರೇವಣ್ಣ ಅವ್ರ ಜೊತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೀವೆಲ್ಲಿಂದ ಎಲ್ಲಾನ ಹೋಗಿ ಈ ರಾಜ್ಯದಲ್ಲೆಲ್ಲ ನೀವು ಹುಬ್ಳಿಗೆ ಹೋಗ್ತೀರಾ, ಅಲ್ಲಿ ಸ್ನೇಹಿತರು ಅಲ್ಲಿ ತಿಂಡಿಗೆ ಅರೇಂಜ್ ಮಾಡ್ತಾರೆ, ಊಟಕ್ಕೆ ಅರೇಂಜ್ ಮಾಡ್ತಾರೆ, ಅವ್ರು ಡಿಲ್ಲರ್ ಅರೇಂಜ್ ಮಾಡ್ತಾರೆ, ಅಲ್ಲಿ ಉಳಿಯೋಕೆ ಅರೇಂಜ್ ಮಾಡ್ತಾರೆ. ಅಲ್ಲಿಂದ ಬಾದಾಮಿಗೆ ಹೋಗಿ, ಅಲ್ಲಿಂದ ಬೆಳಗಾವಿ ಬನ್ನಿ, ಅಲ್ಲಿಂದ ಚಾಮರಾಜನಗರಕ್ಕೆ ಬನ್ನಿ, ಬಿಟ್ಬಿಡಿ ನಮ್ಮ ರಾಜ್ಯ. ಇಲ್ಲಿಂದ ಹೋಗ್ತೀವಿ ಉತ್ತರ ಪ್ರದೇಶಕ್ಕೆ ಹೋಗಿ, ಅಲ್ಲಿನೂ ಇವ್ರು ಸ್ನೇಹಿತರು ಇವ್ರು ಕಾಯ್ಕೊಂಡು ನಿಂತಿರ್ತಾರೆ. ನಾವು ಒಂದ್ಸರಿ ಅವ್ರಿಗೆ ವಿದೇಶಕ್ಕೆ ಪ್ರವಾಸ ಮಾಡಿದಾಗ ಅಲ್ಲೂ ಕೂಡ ಇವ್ರು ಸ್ನೇಹಿತರುಗಳು ನಮ್ಗೆ ಊಟ, ತಿಂಡಿ, ಪ್ರೀತಿ ಕೊಟ್ಟಂತ ಯಾವ್ದಾದ್ರು ಒಂದು ವ್ಯಕ್ತಿ ಆ ಶಕ್ತಿಯನ್ನ ರೂಢಿಸ್ಕೊಂಡಿದೆ ಅಂತ ಹೇಳಿದ್ರೆ ಅದು ನಮ್ಮ ನಾಯಕರಾದಂತ ಎಚ್.ಎಂ. ರೇವಣ್ಣವರು ಅಂದ್ರೆ ನಿಜವಾಗ್ಲೂ ತಪ್ಪಾಗೋದಿಲ್ಲ. ಇಷ್ಟೆಲ್ಲ ಇದನ್ನು ಕೂಡ ಅವ್ರಿಗೆ ದಯಾನಂದರಿಗೆ ಪಾಪ ಇದೆ. ಪಾಪ ಎಷ್ಟಿದೆ ಅಂದ್ರೆ ನೀವು ಯಾರು ತಡ್ಕೊಳಕ್ಕಾಗಲ್ಲ, ಅಷ್ಟು ಪಾಪ ಇರುತ್ತೆ. ಸಡನ್ ಆಗಿ ವಾಪಸ್ಕೋತಾರೆ, ನೇರವಾಗಿ ಹೇಳ್ತಾರೆ, ನೇರವಾಗಿ ಹೇಳಿ ಮತ್ತೆ ಇನ್ನೊಂದು ದಿವಸನೋ ಅಥವಾ ಸ್ವಲ್ಪ ಸಮಯ ಆದ್ಮೇಲೆ ಫೋನ್ ಮಾಡೋನು ಅವರೇ ಸಮಾಧಾನ. ನೀನು ಹೇಳಿದ ಒಳ್ಳೇದಕ್ಕೆ ನೀನ್ ತಿಳ್ಕೋಬೇಕು, ನೀನ್ ಸರಿಪಡಿಸ್ಕೋಬೇಕು, ಬೇಜಾರು ಮಾಡ್ಕೋಬೇಡ, ಎಲ್ಲರ ಮುಂದೆ ಬೈಲಿ ಅಂತ ಬೇಜಾರು ಮಾಡ್ಕೋಬೇಡ, ಎಲ್ಲರ ಮುಂದೆ ನೀನು ಆ ಪದ ಬಳಸ್ತಿ ಅಂತ ಬೇಜಾರು ಮಾಡ್ಕೋಬೇಡ ಅಂತೇಳಿ ಅಷ್ಟು ಒಳ್ಳೆ ಗುಣ, ಅಷ್ಟು ಹೃದಯ ಶ್ರೀಮಂತಿಕೆ ಇದೆ ಅಂದ್ರೆ ಅದು ನಮ್ಮ ನಾಯಕರಾದಂಥ ಎಚ್.ಎಂ. ರೇವಣ್ಣ ಅವರಿಗೆ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲಾರದು. ಇಷ್ಟೆಲ್ಲ ವಿಚಾರದಲ್ಲಿ ಇವತ್ತು ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಇರ್ಬೋದು, ರಾಜ್ಯದ ಅಭಿವೃದ್ಧಿ ಹಲವಾರು ಒಳ್ಳೊಳ್ಳೆ ಕೆಲಸಗಳಿಗೆ ಸಾಕ್ಷಿಯಾಗಿದ್ದಾರೆ ರೇವಣ್ಣ ಸಾಹೇಬ್ ಹೇಳ್ತಾರೆ. ಇವತ್ತು ನಮ್ಮ ಸಿದ್ದರಾಮಯ್ಯನವರು ಅವರು ಜನತಾ ಪರಿವಾರದಲ್ಲಿ, ಜನತಾ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಇಲ್ಲ ಒಬ್ಬ ನಮ್ಮ ಹಿಂದುಳಿದವರ ನಾಯಕತ್ವ ಇರತಕ್ಕಂಥ ವ್ಯಕ್ತಿಗೆ ನಾವೆಲ್ಲೋ ಒಂದ್ ಕಡೆ ಅನ್ಯಾಯ ಬೇಡ ಅಂತ ಅದನ್ನ ಅವರು ಹಠ ಮಾಡಿ ಅವರಿಗೆ ತಂದು ಇಲ್ಲಿ ಅವ್ರನ್ನ ಮತ್ತೆ ಅವರು ಸ್ಥಾನಮಾನದಲ್ಲಿ ಕೂಡಿಸೋಕ್ಕೆ ಅವಿರತವಾದಂಥ ಪ್ರಯತ್ನ, ರಾತ್ರಿ ಇಡೀ ಹಗಲು ಒಂದನ್ನೇ ದುಡಿಮೆ ಮಾಡಿ ಅವರನ್ನ ಕೂಡಿಸುವಂಥದ್ದು, ಹಲವಾರು ಸೇವೆಗಳನ್ನು ಇವಾಗ ಹೇಳ್ತಿದ್ರು. ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು 10,000 ಹುದ್ದೆಗಳಿಗೆ ಅವರು ಒಂದು ಕಾಯಮನ್ನ ಮಾಡಿಸಿದರು. ಇವತ್ತು ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಏನಾಗ್ತಾ ಇದೆ ಅಂದ್ರೆ ಇದ್ದಂತ 3,800 ಜನ ಕೂಡ ಇವತ್ತು ವೈಟ್ ಅಪ್ ಮಾಡ್ತಾ ಇದ್ದಾರೆ. ಖಾಲಿ ಮಾಡಿ ಇಡೀ ಡಿಪಾರ್ಟ್ಮೆಂಟ್ ನ ವೈಟ್ ಅಪ್ ಮಾಡಿ ಖರ್ಚು ಮಾಡಬೇಕು ಅನ್ನುವಂತ ಕೆಲಸ ನಡೀತಾ ಇದೆ. ಆದ್ರೆ ಈ ತರದವರು ಕೆಲಸ ಗೊತ್ತಿರೋ ಮಂತ್ರಿಗಳು ಆದ್ರೆ ಮಾತ್ರ ಅದಕ್ಕೆ ಆ ಒಂದು ಅರ್ಥ ಸಿಗ್ತದೆ ಅನ್ನೋದಕ್ಕೆ ಉದಾಹರಣೆ ಅಷ್ಟೇ ನಾನು ಹೇಳಿ ಬಯಸ್ತೇನೆ. ಅವರು ಬಹಳಷ್ಟು ಎಲ್ಲ ವರ್ಗದ ಜನರಿಗೆ 2013ರಲ್ಲಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಹುಡುಕಿ ನಿಮಗೆ ನಿಮ್ ಸಮಾಜಕ್ಕೆ ಅನುದಾನ ಕೊಡಿಸ್ತೀನಿ, ನಿಮ್ ಸಮಾಜಕ್ಕೆ ನಿಮ್ ಸಮಾಜದವರು ಸಮುದಾಯ ಭವನ ಕಟ್ಟಿ, ನಿಮ್ ಸಮುದಾಯದವರು ದೇವಸ್ಥಾನ ಕಟ್ಟಿ, ನೀವು ಇಲ್ಲಿ ಹಣ ಕೊಡಿಸ್ತೀನಿ ಬನ್ನಿ ಅಂತ
ಪ್ರತಿಯೊಬ್ಬ ಸಮಾಜದಲ್ಲಿ ಇವನ್ ಮಾಗಡಿ ತಾಲೂಕಿನಲ್ಲಿ ಒಕ್ಕಲಿಗರ ಸಮುದಾಯಕ್ಕೂ ಕೂಡ ಹಣ ಕೊಡಿಸ್ತೀನಿ ಅಂತ ಕರೆದಂತ ಒಂದು ಒಳ್ಳೆಯ ಆಲೋಚನೆ ಇರ್ತಕ್ಕಂಥ ವ್ಯಕ್ತಿತ್ವ. ಇವೆಲ್ಲರ ಜೊತೆಯಲ್ಲಿ ಇವತ್ತು ಮಾಗಡಿಗೆ ಕುಡಿಯೋ ನೀರಿರ್ಬೋದು, ಇವತ್ತು ತಾಲೂಕಿನ ಒಂದು ಆಸೆ ನಮ್ಗೆ ಯಾವಾಗಲೂ ಸಿಕ್ತಾಗ ಒಂದು ಬುಕ್ ಕೊಡ್ತಿದ್ರು ಅವ್ರು, ಹೇಮಾವತಿ ಹೋರಾಟದ ಪುಸ್ತಕ. ನಾನು ಟಿ.ಎ. ರಟ್ಟಿನವರೆಲ್ಲ ಯಾವ ರೀತಿ ಹೋರಾಟ ಮಾಡ್ಕೊಂಡು ಬಂದಿದ್ವಿ, ಏನಾದ್ರೂ ನಿಮಗೆ ಕಾಯಕಲ್ಪ ಕಲ್ಪಿಸಬೇಕು ಅಂತೇಳಿ. ಸೊ ಅವರು ಸರ್ಕಾರ ಇಲ್ಲಿ ಇರದೆ ಹೋಗಿ ಅದನ್ನ ಮಾಡಬೇಕು ಅನ್ನುವಂತ ಒಂದು ಅಚ್ಚರವಾದಂತ ಒಂದು ನಂಬಿಕೆ, ನಾನೇನಾದ್ರೂ ಋಣ ತೀರಿಸಬೇಕು ಅಂತ ಹೇಳಿ ಹೇಮಾವತಿ ನೀರನ್ನ ಮಾಗಡಿಗೆ ತರಬೇಕು, ಮಾಗಡಿ ಜನತೆಗೆ ಉಣಬಡಿಸಬೇಕು ಅನ್ನುವಂತ ಅವರ ಒಂದು ಮಹದಾಸೆ ಎಲ್ಲೋ ಒಂದ್ ಕಡೆ ಈಡೇರಿದೆ. ಇನ್ನು ಸ್ವಲ್ಪ ಸಮಯದಲ್ಲಿ, ಇನ್ನು ಸ್ವಲ್ಪ ಕೆಲಸದಲ್ಲಿ ಅದು ಪರಿಪೂರ್ಣ ಆಗುತ್ತೆ. ನಿಜವಾಗ್ಲೂ ಏನಾದ್ರೂ ಅರ್ಥ ಬರಬೇಕು ಅಂದ್ರೆ ನಿಜವಾಗ್ಲೂ ರೇವಣ್ಣವರ ಒಂದು ಕನಸಿನ ಕೂಸು ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದಕ್ಕೆ ನಾನು ಸಹಾಯ ಮಾಡಿರ್ಬೋದು, ನಾನು ಹೋರಾಟ ಮಾಡಿರ್ಬೋದು, MP ಅವರು ಇಲ್ಲೇ ಇದ್ದಂತೆ MP ಹೋರಾಟ ಮಾಡಿರ್ಬೋದು, ಇವಾಗ ಬಾಲಕೃಷ್ಣ ಹೋರಾಟ ಮಾಡಿರ್ಬೋದು, ಮಾಡ್ತಾ ಇರ್ಬೋದು, ಅದು ಬೇರೆ ಪ್ರಶ್ನೆ. ಆದ್ರೆ ಅದಕ್ಕೆಲ್ಲದರ ಜೊತೆಯಲ್ಲಿ ಒಂದು ಅವರ ಮನದಾಸೆಯನ್ನ ಈಡೇರಿಸುವಂತ ಕೆಲಸ, ಈ ಆಸೆ ನಮ್ಮ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳಿಗೂ ಇತ್ತು. ಇದೇ ಹೋಬಳಿಯ ಶ್ರೀಗಳು ಅವರ ಆಸೆ ಇತ್ತು, ಏನಾದ್ರೂ ಮಾಡಿ ಹೇಮಾವತಿಯನ್ನ ನಮ್ಮ ತಾಲೂಕಿಗೆ ಹರಿಸುವಂತ ಕೆಲಸ ಆಗ್ಬೇಕು ಅಂತೇಳಿ. ಈಗ ಅದನ್ನೆಲ್ಲ ಬೇರೆ ಮಾತನಾಡೋದ್ರಲ್ಲಿ ರಾಜಕೀಯ ಆಗ್ತದೆ, ರಾಜಕೀಯ ಎಲ್ಲ. ಇವತ್ತಿಗೂ ಕೂಡ ಇಷ್ಟೆಲ್ಲ ನಾನು ಕೇಳಿದೆ ಇವ್ರಿಗೆ, ಬೆಂಕಿಯಲ್ಲಿ ಅರಳಿದು ಅಂತೇಳಿ ಶೀರ್ಷಿಕೆ ಏನಪ್ಪಾ ಇದು ಅಂತ. ಇಲ್ಲ, ಈ ತರದ ಒಂದು ದೊಡ್ಡ ಸಮುದಾಯದ ನಡುವೆ ಒಬ್ಬ ಸಣ್ಣ ಸಮುದಾಯದ ಒಬ್ಬ ಯುವಕ ಈ ರೀತಿ ಮಾಡಿ ಬಂದಿದ್ದು ಅಲ್ಲ, ಎಲ್ಲ ಸಮುದಾಯದ ಪ್ರೀತಿ ಗಳಿಸಿದಂತ ಒಬ್ಬ ಯುವಕ ನಾಯಕ ಆಗ್ತಾನೆ. ನನಗೆ ಎಚ್.ಎಂ. ರೇವಣ್ಣನವರು ಯಾವತ್ತಿಗೂ ಕೂಡ ಅವರು ಆ ತರದ ವಿಭಿನ್ನತೆಯನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕೂಡ ಎಲ್ಲರೂ ಪ್ರೀತಿಯಿಂದ ಅವರು ಸ್ನೇಹಿತರನ್ನ ಕೈ ಗೂಡ್ಕೊಂಡು ಹೋಗ್ತಾರೆ. ಎಲ್ಲ ಸ್ನೇಹಿತರು ಕೂಡ ಅವ್ರ ಜೊತೆ ಕುಣಿಸ್ಕೊಳ್ತಾರೆ, ಎಲ್ಲ ವರ್ಗದ ಸ್ನೇಹಿತರು ಕೂಡ ಅವ್ರ ಜೊತೆ ಇದ್ದಾರೆ. ನಿಜವಾಗ್ಲೂ ಕೂಡ ಒಬ್ಬ ಕಲರ್ಫುಲ್ ರಾಜಕಾರಣಿ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ನಮ್ಮ ನಾಯಕರಾದಂತ ಎಚ್.ಎಂ. ರೇವಣ್ಣವರು ಅಂತೇಳಿ ನನ್ನ ಅಂತರಾಳದ ಈ 4 ಮಾತುಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ. ಲವ್ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅವರು ಆ ಹುದ್ದೆಯನ್ನು ಕರ್ಕೊಂಡು ಎಷ್ಟು ಮಟ್ಟಿಗೆ ಆಗಿದ್ದಾರೆ. ಇತ್ತೀಚೆಗೆ ಒಂದು ಪ್ರಮೋಷನ್ ಸಿಕ್ತು. Ada